ಸಾಮಾನ್ಯವಾಗಿ ನಮಗೆ ಅಥವಾ ನಿಮಗೆ ಏನಾದ್ರೂ ಹಲ್ಲು ನೋವು ಬಂದ್ರೆ ಡೆಂಟಿಸ್ಟ್ ಹತ್ರ ಹೋಗಿ ರೂಟ್ ಕೆನಲ್ ಮಾಡಿಸ್ಕೊಳ್ತೇವೆ. ಹುಲಿಗೆ ಹಲ್ಲು ನೋವು ಬಂದ್ರೆ ಏನ್ ಮಾಡೋದು? ಹೌದು, ಬೆಂಗಳೂರಿನ ಪ್ರಸಿದ್ಧ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಇಂತಹದ್ದೇ ಒಂದು ಅಪರೂಪದ ಹಾಗೂ ಮಹತ್ವದ ಶಸ್ತ್ರಚಿಕಿತ್ಸೆ ನಡೆದಿದೆ. ಅಲ್ಲಿನ 4 ವರ್ಷದ ಬೆಂಗಾಲ್ ಟೈಗರ್ ಸಿಂಚನಾಗೆ ಪಶುವೈದ್ಯರು ಯಶಸ್ವಿಯಾಗಿ ರೂಟ್ ಕೆನಲ್ ಶಸ್ತ್ರಚಿಕಿತ್ಸೆ ನಡೆಸಿ ಬಿಗ್ ರಿಲೀಫ್ ನೀಡಿದ್ದಾರೆ. ಹೆಣ್ಣು ಹುಲಿ ಸಿಂಚನ ಪದೇ ಪದೇ ತನ್ನ ಪಂಜರವನ್ನು ಗಟ್ಟಿಯಾಗಿ ಕಚ್ಚುತ್ತಿದ್ದ ಕಾರಣ ಅದರ ಕೋರೆಹಲ್ಲಿಗೆ ತೀವ್ರ ಗಾಯವಾಗಿತ್ತು. ಹುಲಿಗಳಿಗೆ ಕೋರೆಹಲ್ಲುಗಳು ಅತ್ಯಂತ ಮುಖ್ಯ. ಮಾಂಸವನ್ನು ಹರಿದು ತಿನ್ನಲು ಇವು ಅಗತ್ಯವಿದ್ದು, ಹಲ್ಲಿಗೆ ಗಾಯವಾದರೆ ಸೋಂಕು ಉಂಟಾಗಿ ತೀವ್ರ ನೋವಿನಿಂದ ಆಹಾರ ಸೇವಿಸುವುದನ್ನೇ ಬಿಟ್ಟು ಅನಾರೋಗ್ಯಕ್ಕೊಳಗಾಗುವ ಅಪಾಯವಿರುತ್ತದೆ. ಇದನ್ನು ತಕ್ಷಣವೇ ಗಮನಿಸಿದ ಬಿಬಿಪಿ ಹಾಗೂ ವೈಲ್ಡ್ ಲೈಫ್ SOS ಜಂಟಿ ಪಶು ವೈದ್ಯಕೀಯ ತಂಡ ಗಾಯಗೊಂಡ ಹಲ್ಲನ್ನು ಕೀಳುವ ಸಾಂಪ್ರದಾಯಿಕ ಹಾದಿ ಹಿಡಿಯಲಿಲ್ಲ. ಬದಲಾಗಿ ಬನ್ನೇರುಘಟ್ಟ ಕರಡಿ ರಕ್ಷಣಾ ಕೇಂದ್ರದಲ್ಲಿ ಸುಮಾರು 3 ಗಂಟೆಗಳ ಕಾಲ ಸುದೀರ್ಘ ಶಸ್ತ್ರಚಿಕಿತ್ಸೆ ನಡೆಸಿ ಹುಲಿಯ ಹಲ್ಲಿಗೆ ಯಶಸ್ವಿಯಾಗಿ ರೂಟ್ ಕೆನಲ್ ಪೂರ್ಣಗೊಳಿಸಿದ್ದಾರೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಕಾರ್ಯನಿರ್ವಾಹಕ ನಿರ್ದೇಶಕರಾದ AV ಸೂರ್ಯಸೇನ್ ಅವರು ಈ ಬಗ್ಗೆ ಮಾಹಿತಿ ನೀಡಿದ್ದು, IUCN ಅಳಿವಿನಂಚಿನಲ್ಲಿರುವ ಜೀವಿಗಳ ಪಟ್ಟಿಯಲ್ಲಿರುವ ಬೆಂಗಾಲ್ ಟೈಗರ್ನ ಹಲ್ಲನ್ನು ಕೀಳದೆ ಕೇವಲ ಚಿಕಿತ್ಸೆ ನೀಡುವ ಮೂಲಕ ಅದರ ನೈಸರ್ಗಿಕ ಆಹಾರ ಪದ್ಧತಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರಸ್ತುತ ಸಿಂಚನ ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದು ಯಾವುದೇ ನೋವಿಲ್ಲದೆ ನೈಸರ್ಗಿಕವಾಗಿ ಆಹಾರ ಸೇವಿಸುತ್ತಿದೆ. ವನ್ಯಜೀವಿಗಳ ಮೇಲಿನ ಪಶುವೈದ್ಯರ ಈ ಕಾಳಜಿ ನಿಜಕ್ಕೂ ಮೆಚ್ಚುವಂಥದ್ದು.